ನಿರ್ಗತಿಕರಿಗೆ, ಅನಾಥರಿಗೆ ಇಲ್ಲಿ ಕರ್ಕೊಂಡ್ಬಂದು ಅವರಿಗೆ ಆಶ್ರಯವನ್ನು ನೀಡಿ, ಆರೋಗ್ಯವನ್ನು ನೋಡಿಕೊಂಡು ಇಲ್ಲಿ ತುಂಬ ಉತ್ತಮ ರೀತಿಯಲ್ಲಿ ವ್ಯವಸ್ಥೆ ಮಾಡಿ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಮಗೆಲ್ಲ. ಹಾಗಾಗಿ ನಮ್ಮ ಅಧ್ಯಕ್ಷರಂಥ ನಾಗರಾಜಿಗೆ ನಮ್ಮ ಒಕ್ಕೂಟದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದಾರೆ. ಇವತ್ತು ನಿಜಕ್ಕೂ ಸನ್ಮಾನ ಮಾಡಬೇಕಾದ್ರೆ ನಾಗರಾಜಿಗೆ ಮಾಡಬೇಕು, ನಾಗರಾಜಿಗೆ ಸನ್ಮಾನ ಮಾಡಬೇಕು. ನಮ್ಮದು ಅಳಿಲು ಸೇವೆ, ನಾವೇನು ಇವತ್ತು ಕೊಡ್ತೀವಿ ಹೋಗ್ತೀವಿ ಅಷ್ಟೇ. ದಿನನಿತ್ಯ ನಿಮ್ಮ ಕಷ್ಟ ಸುಖ ನೋಡಿಕೊಂಡು, ನಿಮ್ಮ ಆರೈಕೆ ಮಾಡಿಕೊಂಡು, ನಿಮ್ಗೆ ಆಹಾರ ನೀಡಿ ಎಲ್ಲ ಕಷ್ಟ ಸುಖಗಳನ್ನು ನೋಡ್ಕೊಂಡು ಕೆಲಸ ಮಾಡ್ತಾರೋ ಅವರು ನಿಜಕ್ಕೂ ಅಭಿನಂದನಾರ್ಹರು. ಅವರಿಗೆ ನಾವು ಎಲ್ಲರೂ ಕೂಡ ಗೌರವ ಸಲ್ಲಿಸಬೇಕು. ಸೊ ಇದು ನಾವು ನಿನ್ನೆ ಕೂಡ ಒಂದು ಮಾಲ್ಡೇ ರೋಡಲ್ಲಿ ಒಂದು 5-6 ವೃದ್ಧಾಶ್ರಮಗಳು ಹೋಗಿದ್ವಿ. ಒಂದು ವೃದ್ಧಾಶ್ರಮ ಬಿಟ್ಟರೆ ಇನ್ನು ಅನೇಕ ವೃದ್ಧಾಶ್ರಮಗಳು ದನದ ದೊಡ್ಡಿ. ಏನಂದರೆ ಪ್ರಾಣಿಗಳನ್ನು ಯಾವ ರೀತಿ ಸಾಕ್ತಾರೋ ಆ ರೀತಿ ಇಟ್ಕೊಂಡಿದ್ದಾರೆ. ಒಂದು ವ್ಯವಸ್ಥೆನೂ ಇಲ್ಲ. 2 ಊಟ ಹಾಕ್ತಾರೆ ಅಂತ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ನಮಗೆ ಭಾಳ ದುಃಖ ಆಯಿತು ನೆನ್ನೆ ನೋಡಿ. ಆದರೆ ಇಲ್ಲಿ ನೋಡಿ ಎಷ್ಟು ವ್ಯವಸ್ಥಿತವಾಗಿ ನಿಮಗೆಲ್ಲ ಅಚ್ಚುಕಟ್ಟಾಗಿ ಎಲ್ಲ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ಇದು ತುಂಬ ಸಂತೋಷ ಅಂತ. ಇದು ಕಮ್ಮಿ ಸಾಧನೆ ಅಲ್ಲ, ಇದು ಬಹಳ ಕಷ್ಟ ಮಾಡೋದು. ಶ್ರೀ ನಾಗರಾಜರವರು ಸ್ನೇಹಿತರೆಲ್ಲ ಸೇರಿ ಇದೊಂದು ಒಳ್ಳೆಯ ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ಸೊ ಈ ಥರ ನಮ್ಮ ಹಿರಿಯ ನಾಗರಿಕಂದರೆ 60 ವರ್ಷ ಮೇಲ್ಪಟ್ಟು ವಯಸ್ಸಾದವರು ಅನೇಕ ಜನ ಮನೆಯಿಂದ ಹೊರಗಾಗ್ತಾರೆ. ಮಕ್ಕಳು ನೋಡ್ಕೊಳ್ಳೋದು, ಸಂಬಂಧಿಕರು ನೋಡ್ಕೊಳ್ಳೋದು. ಹೀಗಾಗಿ ಅವ್ರಿಗೆ ಆಶ್ರಯ ಯಾರು ಕೊಡಬೇಕು? ಈಗ ನಾಗರಾಜ್ ಅಂತವರೇ ಕೊಡಬೇಕು. ಹೀಗಾಗಿ ಅಂತ ಒಂದು ಉತ್ತಮ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಎಲ್ಲ ಕೂಡ ಒಂದು ಆರಾಮಾಗಿ ಸೌಖ್ಯವಾಗಿ ಸಂತೋಷದಿಂದ ಇದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ. ನಿಮ್ಗೇನಾದ್ರು ಕಷ್ಟ ತೊಂದರೆ ಇದ್ದರೆ ನಾಗರಾಜ್ ಹತ್ರ ಹೇಳ್ಕೊಳ್ಳಿ, ನಮಗೂ ಹೇಳ್ಕೊಳ್ಳಿ. ನಮ್ಮ ಕೈಲಾದಂಥ ಸಹಾಯವನ್ನು ನಾವು ಕೂಡ ಮುಂದೆ ಮಾಡ್ತೀವಿ. ಈ ಸಂಸ್ಥೆ ಜೊತೆ ನಾವು ಜೋಡಿಸ್ಕೊತೀವಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಹೇಳಿ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು